ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 9 ಅರ್ಜುನನ ಪಾತ್ರದ ಪರಿಚಯದ ಮುಂದುವರೆದ 3ನೆಯ ಭಾಗ. ಅರ್ಜುನ ಗೀತ ನೃತ್ಯ ವಾದ್ಯ ಕಲಿಯುತ್ತಿದ್ದಾಗಲೂ ತನ್ನ ಅಣ್ಣ ತಮ್ಮಂದಿರನ್ನು ಸದಾ ನೆನೆಯುತ್ತಾ ತಾನಿಲ್ಲದೆ ಅವರಿಗೆಲ್ಲಿ ಕೇಡಾಗುವುದೋ ಎಂದು ಚಿಂತಿಸುತ್ತಿದ್ದನಂತೆ. ಅವರಿಲ್ಲದ ಸ್ವರ್ಗವೂ ಅವನಿಗೆ ರುಚಿಸಲಿಲ್ಲ. ಕಣ್ಣಿಗೆ ಬಿದ್ದ ಊರ್ವಶಿಯನ್ನು ಒಮ್ಮೆ ಅರ್ಜುನ ನಿಟ್ಟಿಸಿ ನೋಡಿದ್ದುಂಟು. ಸ್ತ್ರೀ ಚಾಪಲ್ಯದಿಂದಲ್ಲ, ನಮ್ಮ ವಂಶಕ್ಕೆ ಆದಿಮಾತೆಯಾಗಿ ಪುರೂರವನ ಪತ್ನಿಯಾಗಿ ವೇದದಲ್ಲಿ ಸೂಕ್ತ ದೃಷ್ಟಾರಳಾಗಿ ಈ ಸ್ಥಾನಕ್ಕೇರಿದ ಈ ದೈವಿ ಮಹಳೆ ಎಷ್ಟು ಪೂಜ್ಯಳು ಎಂಬ ಆಶ್ಚರ್ಯದ ಅವಳನ್ನು ಸಂದರ್ಶಿಸಿದ ಧನ್ಯ ಭಾವದಲ್ಲಿ ನೋಡಿದ ಆ ನೋಟ ಅವಳಿಗೂ ಗಮನಿಸುತ್ತಿದ್ದ ಚಿತ್ರಸೇನನಿಗೂ ಇಂದ್ರನಿಗೂ ಅಪಾರ್ಥವಾಗಿರಬೇಕು. ಇವರಿಬ್ಬರ ಸಂಗಮಕ್ಕೆ ಇಂದ್ರ ಏರ್ಪಡಿಸುತ್ತಾನೆ. ಇದೊಂದು ಪರೀಕ್ಷೆಯೇ ಆಯಿತೆನ್ನಬೇಕು. ಶೀಲ, ರೂಪ, ಸೌಂದರ್ಯ, ಸಂಪತ್ತು, ವೃತ, ನಿಷ್ಠೆ, ಇಂದ್ರಿಯ ನಿಗ್ರಹಗಳಿಗೆ ಪ್ರಸಿದ್ಧನಾದವನನ್ನು ಇಂದ್ರನೂ ಅವನ ಆದೇಶದಂತೆ ಊರ್ವಶಿಯೂ ಕೆಣಕಿ ನೋಡಿದ ಪ್ರಸಂಗ ಇದು. ಶುಭ ಸ್ನಾನ ಮಾಡಿಕೊಂಡು ಅಲಂಕರಿಸಿಕೊಂಡು ಗಂಧ ಮಾಲ್ಯಾಭರಣ ಭೂಷಿತೆಯಾಗಿ ಅರ್ಜುನನಿಗೆ ಮನಸೋತ ಊರ್ವಶಿ ಪಾರ್ಥ ಭವನವನ್ನು ಸೇರುತ್ತಾಳೆ. ಅವಳುಟ್ಟ ಸೂಕ್ಷ್ಮ ವಸ್ತ್ರದಲ್ಲಿ ಅವಳನ್ನು ಕಂಡೊಡನೆಯೇ ಅರ್ಜುನ ಲಜ್ಜೆಯಿಂದ ಕಣ್ಣು ಮುಚ್ಚಿಕೊಳ್ಳುತ್ತಾನಂತೆ. ಇಂದಿನ ವಿದ್ಯಾರ್ಥಿಗಳು ನಂಬುವರೆ ಅವಳಿಗೆ ನಮಸ್ಕರಿಸಿ ಅಭಿವಾದನವನ್ನೂ ಮಾಡುತ್ತಾನೆ. ಏನಪ್ಪಣೆ ತಾಯಿ ಎಂದು ಕೇಳುವ ಮೂಲಕ ಈ ಕಾಮರಹಿತ ಪಶುವನ್ನು ಕಂಡು ಊರ್ವಶಿಗೆ ಕನಿಕರ, ಕೋಪ, ತಿರಸ್ಕಾರ, ಅಪಮಾನದ ಭಾವ ಎಲ್ಲ ಒಟ್ಟಿಗೇ ಬರುತ್ತವೆ. ಮೂರ್ಛೆ ಬಿದ್ದೇಳುತ್ತಾಳೆ. ಗಂಧರ್ವನ ಮಾತು ಹೇಳುತ್ತಾಳೆ. ತಪ್ಪು ಕಲ್ಪನೆಯ ನಿವಾರಣೆಗೆ ಅರ್ಜುನ ಯತ್ನಿಸುತ್ತಾನೆ. ಊರ್ವಶಿಯ ಕಾಮಾತುರತೆಯನ್ನು ಕೇಳಬೇಕೇ? ತದ್ಗುಣ ಕೃಷ್ಣಚಿತ್ತಾಹಂ ಅನಂಗವಶಮಾಗತ ಚಿರಾಭಿಲಷಿತೋ ವೀರ ಮಮ ಶೇಷ ಮನೋರಥ ಎನ್ನುತ್ತಾಳೆ. ವನಪರ್ವದ 46-35ನೇ ಶ್ಲೋಕ. ನಿನ್ನ ಗುಣಗಳೇ ನನ್ನನ್ನು ಸೆಳೆದಿವೆ, ಮನ್ಮಥ ವಶಳಾಗಿರುವೆ. ಬಹುದಿನದ ಆಸೆ ಇದು, ನಿನ್ನನ್ನು ಸಂಗಮಿಸಬೇಕೆಂಬುದು. ಚಿತ್ರಸೇನ ಹೇಳಿದ್ದು ಆಮೇಲೆ ಎಂದು. ಹೊರದೇಶಕ್ಕೆ ರಾಯಭಾರಿಗಳಾಗಿಯೋ ಮಂತ್ರಿಗಳಾಗಿಯೋ ಬೇರಾವ ರಾಜಕಾರಣಕ್ಕಾಗಿಯೋ ಹೋಗುವ ನಮ್ಮ ರಾಜಕಾರಣಿಗಳಿಗೆ ಅಲ್ಲಿನ ಸರ್ಕಾರ ಪ್ರೇಷಿತ ಸೂಳೆಯರು ಹೀಗೆ ಮೇಲೆ ಬಿದ್ದು ಬಂದು ನಮ್ಮ ರಾಜಕಾರಣವನ್ನು ನಾಶ ಮಾಡುವುದೋ ರಾಷ್ಟ್ರೀಯ ಗುಟ್ಟುಗಳನ್ನು ವಶಪಡಿಸಿಕೊಳ್ಳುವುದೋ ಆಗುವುದುಂಟಲ್ಲ. ಆಗ ಈ ಮಹಾಶಯರಿಗೆಷ್ಟು ಜನರಿಗೆ ಅರ್ಜುನನ ಪ್ರಜ್ಞೆ ಇರುವುದೆಂದು ಕೇಳಬೇಕಾಗುತ್ತದೆ. ಅರ್ಜುನ ದೇವಲೋಕಕ್ಕೆ ಹೋದದ್ದು ದಿವ್ಯಾಸ್ತ್ರ ಪಡೆಯಲು, ಸೂಳೆಯರ ಸಂಘಕ್ಕಲ್ಲ. ಹಾಗಾಗಿದ್ದರೆ ಅದು ರಾಜಕೀಯವಾಗಿ ದಿವಂಗತರಾದವರ ಮಾತಾಗುತ್ತಿತ್ತು. ಧರ್ಮಜನಿಗಿಂತ ಮೊದಲೇ ಸಶರೀರ ಸ್ವರ್ಗ ಪ್ರಾಪ್ತಿ ಇವನಿಗಾದದ್ದು ಇವನ ಇಂದ್ರಿಯ ನಿಗ್ರಹದಿಂದಲೇ ಎನ್ನಬೇಕಷ್ಟೆ. ಅದಿಲ್ಲದ ತ್ರಿಶಂಕುವೂ ನಹುಷನೂ ಪತಿತರಾದದ್ದು ಎಲ್ಲರಿಗೂ ಗೊತ್ತಿದೆ. ಯಾವನಿಗೆ ಯಾವುದು ಯಾವಾಗ ಬೇಡವಾಗುತ್ತದೋ ಅವನಿಗೆ ಅದೇ ಆಗ ಪ್ರಾಪ್ತವಾಗುವುದು ದೈವ ನಿಯಮ. ಅರ್ಜುನ ವಿಚಲಿತನಾಗಲಿಲ್ಲ. ಸೋದರ ಕಾರ್ಯ ಹಿಡಿದ ವೃತ ಅವನ ಅಷ್ಟು ಮುಖ್ಯ ಉದ್ದೇಶವಾಗಿತ್ತು. 2 ಕಿವಿಗಳನ್ನು ಮುಚ್ಚಿ ಅರ್ಜುನ ಶಾಂತಂ ಪಾಪಂ ಎನ್ನುತ್ತಾನೆ. ವೈರಾಗ್ಯದ ವಯಸ್ಸಲ್ಲದ ಯೌವನದಲ್ಲಿ ಈ ದಿವ್ಯ ಪ್ರಜ್ಞೆ ಇದ್ದವನು ಮಹಾಪುರುಷನಲ್ಲವೇ? ನೀನು ಕುಂತಿಯೂ ನನಗೆ ಒಂದೇ ತರಹ ಗೌರವಾರ್ಹರು.
ನನ್ನ ಪೂರ್ವಜಳೆಂದ ಮೇಲೆ ಕುತೂಹಲದಿಂದ ನಿನ್ನನ್ನು ನೋಡಿದ್ದೇ ವಿನಃ ನೀನು ತಿಳ್ಕೊಂಡಂತೆ ಅಲ್ಲ ಎನ್ನುತ್ತಾನೆ. ಇದಕ್ಕೆ ಉತ್ತರಿಸುವ ಊರ್ವಶಿಯೂ ಬುದ್ಧಿವಂತಳೇ. ನಿನ್ನ ವಂಶದ ಪೂರ್ವಜಳೆಂಬುದು ನಿಜವಾದರೂ ಪುರೂರವನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ನಿನ್ನವರೆಗೆ ಹಿಂದಿನ ಎಲ್ಲರೂ ಇಲ್ಲಿಗೆ ಬಂದವರೆಲ್ಲ ನನ್ನನ್ನು ಅನುಭವಿಸಿಯೇ ಇದ್ದಾರೆ. ಅವರಿಗಿಲ್ಲದ ಪಾತಕ ಪ್ರಜ್ಞೆ ನಿನಗೇಕೆ? ಇದು ಇಲ್ಲಿನ ನಿಯಮ. ಅರ್ಜುನ ಹೇಳುತ್ತಾನೆ, ಸತ್ಯ ಕೇಳು. ನನಗೆ ನೀನು ಕುಂತಿ, ಮಾದ್ರಿ, ಶಚೀದೇವಿಯರಂತೆ ತಾಯಿ ಸಮಾನ. ನಾನು ನಿನಗೆ ಮಗ. ನನ್ನನ್ನು ರಕ್ಷಿಸು. ಋಗ್ವೇದದ ಯಮ ಯಮಿ ಸೂಕ್ತವನ್ನು ಹೋಲುವ ಈ ಸಂವಾದದಲ್ಲಿ ತುಂಬ ಆಧ್ಯಾತ್ಮಾರ್ಥಗಳಿವೆ. ಅವು ಇಲ್ಲಿ ಬೇಡ. ಮುಳಿದ ನಿರಾಶಳಾದ ಊರ್ವಶಿ ಅರ್ಜುನನನ್ನು ನಪುಂಸಕನಾಗುವಂತೆ ಶಪಿಸುತ್ತಾಳೆ. ವಿಷಯ ತಿಳಿದ ಇಂದ್ರನ ಕೃಪೆಯಿಂದ ಅದು 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಅಜ್ಞಾತವಾಸದ ಕಾಲದಲ್ಲಿ ವರವೂ ರಕ್ಷೆಯೂ ಆಗುತ್ತದೆ. ಈ ಕಥೆ ಕೇಳಿದವನಿಗೆ ಕಾಮಬಾಧೆ ಇಲ್ಲ ಎಂದು ವ್ಯಾಸರು ಇಲ್ಲಿ ಒಳ ಅರ್ಥ ಇಟ್ಟಿರುವುದು ಸ್ಪಷ್ಟ. ಊರ್ವಶಿಯೇ ಮೇಲೆ ಬಿದ್ದು ಬಂದರೂ ಧೃತಿಗೆಡದ ಅರ್ಜುನ ಎಂಥ ಜಿತೇಂದ್ರಿಯ! ಯೋಗೀಶ್ವರನಾದ ಶ್ರೀಕೃಷ್ಣ ಪಾಂಡವರಲ್ಲಿ ಇವನನ್ನೇ ತನ್ನ ಪ್ರಾಣಸಖನನ್ನಾಗಿ ಆರಿಸಿಕೊಂಡದ್ದು ಏನಾಶ್ಚರ್ಯ! ಆ ಅಜ್ಞಾತವಾಸದ ಕಾಲದಲ್ಲಿಯೂ ನೃತ್ಯ ಗೀತ ಕಲಿಸುವಾಗ ಅರ್ಜುನನಿಗೆ ಜಿತೇಂದ್ರಿಯತ್ವ ಪರಿಪಾಲಿಸಲು ಊರ್ವಶಿ ಶಾಪದ ಅವಶ್ಯಕತೆ ನಿಜವಾಗಿ ಇರಲಿಲ್ಲ. ದೇವಲೋಕದಲ್ಲೇ ಕಾಮವಶನಾಗದಿದ್ದವನಿಗೆ ಭೂಲೋಕದ ಯಾವ ಸ್ತ್ರೀಯಲ್ಲಿ ತಾನೇ ಕಾಮಾತುರತೆ ಆದೀತು? ಆ ಶಾಪದಿಂದ ಇತರರು ಇವನನ್ನು ಅರ್ಜುನನೆಂದೇ ತಿಳಿಯಲಾರದಂತೆ ನಿಜ ಸ್ವರೂಪ ಮರೆಯಾಗಿ ರಕ್ಷೆಯಾದುದಷ್ಟೇ ಫಲವಾಯಿತು. ಶಿಷ್ಯಳಾದ ಉತ್ತರೆಯೇ ಅರ್ಜುನನನ್ನು ಮೋಹಿಸಿರಬೇಕು. ನಪುಂಸಕ ಸ್ಥಿತಿಯಲ್ಲೂ ಸ್ತ್ರೀಯರನ್ನು ಮರಳು ಮಾಡುವ ರೂಪ ಅರ್ಜುನನಿಗಿತ್ತೆಂಬುದಕ್ಕೆ ಇದು ಸಾಕ್ಷಿ. ಅವಧಿ ಮುಗಿದ ನಂತರ ಅರ್ಜುನನಿಗೆ ಉತ್ತರೆಯೊಡನೆ ವಿವಾಹದ ಪ್ರಸ್ತಾಪವನ್ನೆತ್ತುವ ವಿರಾಟ ದೊರೆ ಮಗಳ ಹೃದಯಕ್ಕೆ ದನಿ ಕೂಡಿಸಿರಬೇಕು. ಧರ್ಮಜನು ಅರ್ಜುನನ ಮುಖ ನೋಡುತ್ತಾನೆ. ಇದು ಸರಿ ಎಂಬ ಇಂಗಿತದಿಂದ ಇರಬೇಕು. ಆದರೆ ಅರ್ಜುನ ಇಲ್ಲೂ ಧರ್ಮ ಬಿಡಲಿಲ್ಲ, ಮನಸೋಲಲಿಲ್ಲ. ಇವಳು ನನ್ನ ಸೊಸೆಯಾಗಲಿ ಎನ್ನುತ್ತಾ ಅಭಿಮನ್ಯುವಿಗೆ ಇವಳನ್ನು ವಧುವಾಗಿ ಸ್ವೀಕರಿಸುತ್ತಾನೆ. ಪಾಠ ಹೇಳುವ ಗುರುಗಳೆಲ್ಲ ಶಿಷ್ಯರಲ್ಲಿ ಈ ಬಗೆಯ ಪುತ್ರೀಭಾವ ತೋರುವರೇ ಇಲ್ಲವೇ ಎಂಬುದಕ್ಕೆ ನಾವೇಕೆ ಉತ್ತರಿಸಬೇಕು? ಅದಕ್ಕೆ ಲೋಕ ಇದೆ, ಇಂದಿನವರ ನಡತೆಯೂ ಇದೆ. ಅರ್ಜುನ ಆಗ ಕೊಡುವ ಕಾರಣ ನೋಡಿ. ದೊರೆಯೇ, ನಾನು ನಿನ್ನ ಅಂತಃಪುರದಲ್ಲೇ ವಾಸಿಸುತ್ತಾ ಸದಾ ಇವಳನ್ನು ಏಕಾಂತದಲ್ಲೂ ಹಲವರ ಎದುರು ನಾನಾ ಅವಸ್ಥೆಯಲ್ಲಿ ದಿನವೂ ನೋಡುತ್ತಿದ್ದೆ. ಗೆಜ್ಜೆ ಕಟ್ಟುವಾಗ, ನೃತ್ಯೋಚಿತ ಉಡುಗೆ ಉಡಿಸುವಾಗ, ನಾಟ್ಯ ಕಲಿಸುವಾಗ, ಶರೀರದ ಭಾಗಗಳನ್ನು ಶಾಸ್ತ್ರದಂತೆ ನಾನಾ ಹಾವ ಭಾವ ವಿಲಾಸಗಳಲ್ಲಿಟ್ಟು ಸರಿ ನೋಡುವಾಗ, ಹಾಡು ಕಲಿಸುವಾಗ, ಏಕಾಗ್ರವಾಗಿ ದಿಟ್ಟಿಸುವಾಗ, ಹೀಗೆ ನಾನು ಅವಳು ಏಕಾಂತದಲ್ಲಿರುವಾಗ ನೀವು ನನ್ನಲ್ಲೇನೋ ಒಂದು ವಿಶ್ವಾಸವಿಟ್ಟು ಬಂದಿರಿ. ಅವಳು ಆ ವಿಶ್ವಾಸದಿಂದಲೇ ಕಲಿತಳು. ಬೇರೇನೂ ನಡೆಯಲಿಲ್ಲ. ನಾನು ತಂದೆಯಂತೆಯೇ ನಡೆದುಕೊಂಡು ನಿಮ್ಮ ಆ ವಿಶ್ವಾಸ ಉಳಿಸಿಕೊಂಡೆ. ಇತ್ತ ಆಚಾರ್ಯನೂ ಆಗಿದ್ದೇನೆ. 1 ವರ್ಷ ಹೀಗಿದ್ದು ಈಗ ದಿಢೀರನೇ ವಿವಾಹವಾದರೆ ಈ ವಿಶ್ವಾಸ ಭಂಗವೂ ಏರ್ಪಟ್ಟು ನನ್ನ ನಿಜ ಭಾವವೂ ಹೋಗುವುದಲ್ಲದೆ ಒಳಗೇನು ನಡೆಯಿತೋ ಎಂಬ ವಿನಾಕಾರಣ ಶಂಕೆಗೂ ಅವಕಾಶವಾಗುತ್ತದೆ. ನಿಮ್ಮನ್ನು ಜನ ಸಂಶಯದಿಂದ ನೋಡಿಯಾರು. ಶುದ್ಧನೂ ಜಿತೇಂದ್ರಿಯನೂ ಆಗಿ ಅವಳ ಶುದ್ಧಿಗೆ ನಾನೂ ಕಾರಣನಾಗಿರುವೆ.
ನನ್ನ ಮಗ ಇವನಿಗೆ ಇವಳು ಪತ್ನಿಯಾದರೆ ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಆದಂತಾಗುತ್ತದೆ. ಎಷ್ಟು ತರ್ಕಬದ್ಧ, ಶಾಸ್ತ್ರಸಿದ್ಧ ಈ ಮಾತಿನ ಸರಣಿ! ಇದು ಅರ್ಜುನತ್ವ. ಅರ್ಜುನನ ಪಾತ್ರದ ಮುಂದುವರೆದ ಶ್ರೀಕೃಷ್ಣ ಸಖನೆಂಬ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.